ಗೋಮಲ್ ಚುನಾವಣೆ ಮಾಡ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡಿ ಕೆಲವು MLA ಕ್ಯಾಂಡಿಡೇಟ್ ಆಗಿ ಇಡೀ ಕೋಲಾರ ಜಿಲ್ಲೆಯನ್ನ ಕಬಳಿಸಕ್ಕೆ ಹೊರಟಿದ್ದಾರೆ. ಅದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಳಬಾಗಲ್ ತಾಲೂಕಿಂದ 3 ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿದ್ದೆ. 2 ಜೆಂಟು ಮತ್ತು 1 ಲೇಡಿ. 3 ಕೆಲವೇ ಹೊತ್ತಲ್ಲಿ ಗೆಲ್ತಾರೆ. ಅದನ್ನು ಗೆಲುವು ಕೊಡೋ ಮುಖಾಂತರವಾಗಿ ಇವರಿಗೆ ಒಂದು ಉತ್ತರವನ್ನು ಕೊಡಬೇಕಂತ ಡಿಸೈಡ್ ಆಗಿ ತುಂಬಾ ತಳಮಟ್ಟದಿಂದ ವರ್ಕ್ ಮಾಡಿ ಎಲ್ಲಾ ಕ್ಯಾಂಡಿಡೇಟ್ಗಳನ್ನ ಕರೆದೊಯ್ದು ಇವತ್ತು ವೋಟ್ ಮಾಡಿ ಒಳಗಡೆ ಬಿಟ್ಟಿದ್ದೀನಿ. ಖಂಡಿತವಾಗ್ಲೂ ಆ ಕೋಲಾರಮ್ಮ ಇಂಥವ್ರಿಗೆ ಬುದ್ಧಿ ಕಲಿಸಿ ಇದು ಯಾರು ದಕ್ಕಬೇಕು ಅವ್ರಿಗೆ ದಕ್ಕಬೇಕನ್ನ ನಾನು ಕೇಳ್ಕೊಂತೀನಿ. ಆಸ್ ಎ ಶಾಸಕರಾಗಿದ್ದೀವಿ, ಶಾಸಕರಾಗಿ ಮಾಡ್ತಕ್ಕಂಥ ಕೆಲಸ ತುಂಬಾ ಇದೆ. ಅದನ್ನ ಬಿಟ್ಟು ನಾವು ರೈತರ ಒಂದು ಹಕ್ಕನ್ನ ಕಬಳಿಸಕ್ಕೆ ಏನು ಈ ಶಾಸಕರು ಹೊರಟಿದ್ದಾರೆ ಅದು ಖಂಡಿತವಾಗ್ಲೂ ರೈತರು ಸಿಗ್ಬೇಕನ್ನೋದು ನನ್ನ ವೇದನೆ, ನನ್ನ ಮನಸ್ಸಿನ ಮಾತು. ಅದು ಬಿಟ್ಟು ಇವರೊಂದು ಏನೋ ಕೋಟಿಗಟ್ಟಲೆ ಲೂಟಿ ಹೊಡಿಲಿಕ್ಕೆ ಏನು ಪ್ಲಾನ್ ಮಾಡಿ ಹೊರಟಿದ್ದಾರೆ, ಖಂಡಿತವಾಗ್ಲೂ ಅದು ಆಗೋದಿಲ್ಲ. ಸೊ ಮುಂದಿನ ದಿವಸ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಏನು ಸಿಗ್ಬೇಕು ಅದು ಸಿಗುತ್ತೆ ಅನ್ನೋದು ನನ್ನ ಭಾವನೆ ಇದೆ. ಅದು ಹೈಜಾಕ್ ಮಾಡ್ತಕ್ಕಂಥ ವಂಶ ಅದು ಅಲ್ಲ ಕೋಲಾರ ಜಿಲ್ಲೆ, ಮುಳಬಾಗಲ್ ತಾಲೂಕು. ನನ್ನೆಲ್ಲ ರೆಸಾರ್ಟ್ ಅಲ್ಲಿ ಇಟ್ಕೊಂಡು ನಾನೇ ಖುದ್ದ ಎಲ್ಲರೂ ಬೆಳಗ್ಗೆಯಿಂದ ಎಲ್ಲರೂ ಮೀಟ್ ಮಾಡಿ 5 ಜನ ಆಯ್ಕೆ ಕಳಿಸ್ತಾ ಇದ್ದೆ. ಏಕೈಕ ವ್ಯಕ್ತಿ ಒಂದು ಕಡೆ 57 ಒಂದು ಕಡೆ 56 ಕ್ಯಾಂಡಿಡೇಟ್ ಇಟ್ಕೊಂಡಿದ್ದೆ. 5 ದಿನ ಇವತ್ತು ಇಷ್ಟೊತ್ತಾಯ್ತು. ನಾನೆಲ್ಲೂ ಇಲ್ಲ, ಒಲಿವದಲ್ಲೇ ಇದ್ದೆ. ನಾನು ಬೆಳಗಿಂದ ಒಲಿವದಲ್ಲಿದ್ದೆ. ಅದಕ್ಕೆ ನಾನು ಮಾಧ್ಯಮದಲ್ಲಿ ನೋಡ್ಬಿಟ್ಟು ನಾನೇ ಖುದ್ದ ಓಡ್ ಬಂದೆ, ಕರ್ಕೊಂಡು ಕುಡ್ಕೊಂಡು ನಾನೇ ಓಡ್ ಬಂದೆ. ಈಗ ಆನಂದ್ ರೆಡ್ಡಿನ ನಮ್ಮ ಸಿಎಂ ನಮ್ಮ ಶ್ರೀನಿವಾಸ್ ತಾಯಿ ತೀರ್ಕೊಂಡಿದ್ರು ಹಾರ್ಟ್ ಅಟ್ಯಾಕ್ ಆಗಿ. ಈಗ ಮಣ್ಣು ಮುಗಿಸಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅದಕ್ಕೆ ತಿಳ್ಕೊಳ್ಳಿ, ಇಂಥ ಬೆದರಿಕೆಗಳು ಇಂಥ ಬೂಟಾಟಿಕೆಗಳು ನನ್ನ ಮುಂದೆ ನಡೆಯಲ್ಲ. ನನಗೆ ಕೆಣಕಬಾರದು, ನನ್ನ ಮುಂದೆ ನಡೆಯಲ್ಲ. ಈಗ ಕೇಳ್ಕೊಳ್ಳಿ, ಬಲ್ಲಾದಲ್ಲಿ ಅವ್ರ ತಾಯಿ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ. ಒಬ್ಬ ಕ್ಯಾಂಡಿಡೇಟ್ ಬರೋದು ಲೇಟ್ ಆಯ್ತು, ನಾನೇ ಹೋಗಿ ಖುದ್ದ ಮಣ್ಣು ಮಾಡಿ ಕರ್ಕೊಂಡ್ಬಂದೆ. ತಪ್ಪಾ? ಸೊ ಅದನ್ನ ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ ಅದಲ್ವಾ? ಯಾಕಂದ್ರೆ ಸೋಲಿನ ಭಯ ಕಾಣ್ತಾ ಇದೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ. ಅಲ್ಲ ಸರ್, ಪ್ರತಿ ಸಾರ ಅವ್ರದ್ದೇನ್ ಸರ್ ದಬ್ಬಾಳಿಕೆ. ಮೊನ್ನೆ DCC ಬ್ಯಾಂಕಲ್ಲಿ ಒಳಗಡೆ ಬಿಟ್ಟು ಎಲ್ಲರೂ ಏನಪ್ಪ ಅಂತ ಒಬ್ಬ ಡೆಲಿಗೇಟ್ ಅಲ್ಲ, ಒಬ್ಬ ಏಜೆಂಟ್ ಅಲ್ಲ, ಒಳಗಡೆ ಬಿಡ್ತಾರೆ ಈ ಪೊಲೀಸ್ನವರು. ಇವತ್ತು ಕಡೆ ನಿಮ್ಮ ಮಾತಲ್ಲಿ ನೋಡಿದೆ ಆಯ್ತಲ್ಲ, ತುಂಬಾ ಗಲಾಟೆ ಆಗ್ತದೆ. ಏನಕ್ಕೆ ಬರ್ತಾರೆ ಅವರು? ಯಾತಕ್ಕೆ ಬರ್ತಾರೆ ಅವರು? ಪ್ರಜಾಪ್ರಭುತ್ವದಲ್ಲಿ ಶಾಸಕರಾಗಿರಿ. ಏನ್ ನಿಮ್ದೇನು ದಬ್ಬಾಳಿಕೆ ರೌಡಿಸಮ್ ನಿಮ್ದು? ಹಂಗೆಲ್ಲ ಮಾಡಬಾರ್ದು. ಹಂಗೆಲ್ಲ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಈ ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪು. ಇದು ಪ್ರಜಾಪ್ರಭುತ್ವ ಕಗ್ಗೋಲೆ ಇದು, ಅದಲ್ವಾ? ನಾನು ಶಾಸಕನಾಗಿದ್ದು, ನಾನು ಹೋದ್ನ ಒಳಗಡೆ, ಇಲ್ಲಿ ಪೊಲೀಸ್ ಹಾಕ್ಬಿಡ್ತಾರೆ. ಪೊಲೀಸ್ ಏಜೆಂಟ್ ಆಗಿದ್ದಾರೆ, ಕಾಂಗ್ರೆಸ್ ಏಜೆಂಟ್ ಆಗಿದ್ದಾರೆ ಇವರು. ಪ್ರಜಾಪ್ರಭುತ್ವನ ಸಮಾಜನ ಕಾಪಾಡ್ತಕ್ಕಂಥ ನೈತಿಕ ಹಕ್ಕು ಅವ್ರಿಗಿದೆ, ಅದಲ್ವಾ? ಹೊಣೆಗಾರಿಕೆ ಅವ್ರಿಗಿದೆ. ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಒಬ್ಬ ಶಾಸಕನಾಗಿ ಹೇಳ್ತೀನಿ, ಅದು ಮಾಡೋದು ತಪ್ಪು. ಅವರೇನೋ ಒಂದು ಮರ್ಯಾದೆ ಕೊಡ್ತಾರೆ, ಆ ಮನೆಗೆ ದೊಡ್ಡ ಮನುಷ್ಯ ಮರ್ಯಾದೆ ಬೇಡವಾ? ಹೋಗ್ಬೇಕೋ ಬೇಡ ಅಂತ ಗೊತ್ತಾಗೋದು ಬೇಡವಾ? ಏನು ಕಾಂಗ್ರೆಸ್ ಇದೆ, ಸಿದ್ದರಾಮಯ್ಯನಾಗ ಸಸುವನಾಗ್ತೀನಿ ಅಂದ್ಬಿಟ್ಟು ಈ ಮಟ್ಟಕ್ಕ ಎಲ್ಲ ತಪ್ಪು ಅಂತ ನನ್ನ ವಾದ ಅಷ್ಟೇ. ಹೌದು ಸರ್. ನಾನು 1 ತಿಂಗಳಾಗಿದೆ ನಾನು ನಿದ್ದೆ ಮಾಡಿ. ಯಾಕಂದ್ರೆ ರೈತರ ವಿಚಾರದಲ್ಲಿ ರೈತರಿಗೆ ಹೋಗ್ಬೇಕಂತ ಹಕ್ಕನ್ನ ಕಬಳಿಸ್ಲಿಕ್ಕೆ ಯಾವತ್ತರ ಶಾಸಕರು ಹೊರಟಿದ್ದಾರೆ. ಇದಕ್ಕೆ ಉತ್ತರ ಕೊಡ್ಬೇಕನ್ನೋದೇ 3 ಕ್ಯಾಂಡಿಡೇಟ್ ತಗೊಂಡಿದ್ದು ನಾನು. ಎಷ್ಟು? 3 ಕ್ಯಾಂಡಿಡೇಟ್ ಹಾಕಿದ್ದೀನಿ ನಾನು. 3 ಗೆಲ್ಬೇಕಂತ 25 ದಿವಸದಿಂದ ಪ್ಲಾನ್ ಮಾಡಿ ವರ್ಕ್ ಮಾಡಿದ್ದೀನಿ. ಖಂಡಿತವಾಗ್ಲೂ ರೈತರಿಗೆ ಸಿಕ್ಕುತ್ತೆ, ರೈತರಿಗೆ ಸಿಗ್ಬೇಕು. ಅದ್ರ ಹಕ್ಕು ರೈತರಿಗೆ ಸಿಗ್ಬೇಕಂತ ನನ್ನ ವಾದ ಅಷ್ಟೇ. ಈಗ ಕೆಲವೇ ಹೊತ್ತು ಡೆಲಿವರಿ ಆಗೋ ಟೈಮಲ್ಲಿ ಈಗ ಮಗು ಕೇಳ್ತಿಲ್ಲ ಗುರು. ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡಿದ್ದೇ ಬೇರೆ, ಈಗ ಕ್ಯಾಂಡಿಡೇಟ್ಸ್ ಅಲ್ಲಿ ನಡೀತಾ ಇರೋದು ಬೇರೆ ಅಂತ ಮಾತುಗಳು. ಇಲ್ಲ, ಖಂಡಿತವಾಗ್ಲೂ ತ್ರಿಕೋನ ಸ್ಪರ್ಧೆಯಲ್ಲಿ ಕಾಡೇಪಲ್ ನಾಗರಾಜ್ ಅವರು ಫೈಟ್ ಮಾಡ್ತಾರೆ. ಅದಲ್ಲ 1-to-1 ಫೈಟ್ ಅಲ್ಲಿ ನಮ್ಮ ಶಾಮೇಗೌಡರು ಗೆಲ್ತಾರೆ. ಲಕ್ಷ್ಮೀಪ್ರಿಯ ಅವರು ಲೇಡೀಸ್ ವಿಚಾರದಲ್ಲಿ ಆಲ್ರೆಡಿ ಗೆಲ್ತಾರೆ. ಅಷ್ಟು ಆಶೀರ್ವಾದ ಕೊಟ್ಟವರೇ ಗೆಲ್ತಾರೆ. ನನಗೆ ಗೊತ್ತಿಲ್ಲ ಸರ್, 35 ಡೆಲಿಗೇಟ್ಗಳು ಹೆಣ್ಮಕ್ಳು ಬಂದು ಬೆಳಗ್ಗೆ ಬಂದು ನನ್ನ ಮನೆಗೆ ಬಂದು ತಿಂಡಿ ಮಾಡ್ಕೊಂಡ್ ಬಂದವ್ರೆ. ಆ ಹೆಣ್ಮಕ್ಳು ಆ ತಾಯಂದಿರು ನನ್ನ ಕೈ ಬಿಡಲ್ಲ ಅಂತ ಗ್ಯಾರಂಟಿ ನನಗಿದೆ. ತ್ರಿಕೋನ ಸ್ಪರ್ಧೆ ನಡೆದಿಲ್ಲ ಅಂತ? ಇಲ್ಲ, ತ್ರಿಕೋನ ಸ್ಪರ್ಧೆ ನಡೆದಿದೆ, ಖಂಡಿತವಾಗಿ ನಡೆದಿದೆ. ಕೆಲವು ಹೊತ್ತಲ್ಲಿ ನೋಡ್ತೀನಿ, ಕಾದ್ ನೋಡೋಣ. ಬಟ್ ಪ್ರಜಾಪ್ರಭುತ್ವ ಅಲ್ಲ, ದೇವ್ರಿಗೆ ಯಾರು ಹಕ್ಕು ಕೊಟ್ಟಿದ್ರೆ, ಯಾರಿಗೆ ಹಣ ಬರ ಕೊಟ್ಟಿದ್ರೆ ಅವರೇ ಹಾಕ್ತಾರೆ. ನಾವ್ ಎಷ್ಟೇನು ಮಾಡ್ರೆ ಆಗಲ್ಲ. ಹಣೆ ಬರ್ದು ಯಾರಿಗೆ ಬರ್ತದೆ ಅವರೇ ಆಗ್ತಾರೆ ಅಷ್ಟೇ. ಶಾಸಕರ ಅನುದಾನ ವಿಚಾರವಾಗಿ ಅವಳು ಕೋಲಾರ ಶಾಸಕರು CM ಅವ್ರ ಕಾಲಿಟ್ ಕೊಟ್ರೆ ದುಡ್ಡು ಕೊಡ್ತಾರೆ ನಿಮ್ಗೆ. ಸಿದ್ದರಾಮಯ್ಯ ಕಾಲಿಟ್ಕೊಳ್ಳಿ. CM ಅವ್ರ ಕಾಲಿಟ್ಕೊಂಡ್ರೆ ಅವ್ರಿಗೆ ಅನುದಾನ ಕೊಡ್ತಾರೆ. ಬಹುಶಃ ಅವ್ರು ಕಾಲಿಟ್ಕೊಂಡಿದಾರ. ಪ್ರತಿ ಸಾರಿ ಹೋದಾಗ ನಮ್ಗೆ ಆಗ್ತಕ್ಕಂಥ ಸನ್ನಿವೇಶಗಳೇ ಬೇರೆ ಇದೆ. ಇದು ಮಾಧ್ಯಮದಿಂದ ಬೇಡ, ಇದೆಲ್ಲ ಆಗ್ಬಿಡ್ಲಿ. ನಾನು ಬೇರೆ ಟೆನ್ಷನ್ ಆಗಿದ್ದೀನಿ, ಮತ್ತೆ ಮಾತಾಡ್ತೀನಿ. ಯಾಕೆ ಸುಮ್ಮನೆ ಬೇಡ ಹೌದಾ? ಅಂದ್ರೆ ಶಾಸಕರು ಹೋಗಿ CM ಕಾಲು ಹಿಡ್ಕೊಬೇಕು. ಇವ್ರ ಮಾತು ಶಾಸಕರು ಹೋಗಿ ಪ್ರಜಾಪ್ರಭುತ್ವ ಗೆದ್ದಿರ್ತಕ್ಕಂಥ ಶಾಸಕರು ಹೋಗಿ CM ಕಾಲು ಹಿಡ್ಕೊಂಡ್ರೆ ಅನುದಾನ ಕೊಡ್ತಾರೆ. ನಂಗೆ ಗೊತ್ತಿಲ್ಲ, ಇದು ವಿಷಯ ಗೊತ್ತೈತಲ್ಲ, ಹಿಡ್ಕೊಬೇಕು ಬೇಡ ಅಂತ ನಾನು ಯೋಚನೆ ಮಾಡ್ತೀನಿ.
ಕಾಲು ಹಿಡ್ಕೊಂಬೇಕಬೇಡ ಅಂತ ನಾಳೆ ಯೋಚನೆ ಮಾಡ್ತೀನಿ, ನಾಳೆ ಯೋಚನೆ ಮಾಡಿ ಹೇಳ್ತೀನಿ, ಕೇಳ್ಕೊಂಬಿಡಿ. ಸರ್ ನಾನು ಮೊನ್ನೆ ಹೇಳಿದ್ದೀನಿ, ಇದೇ ತಾರತಮ್ಯ ಮುಂದುವರೆದ್ರೆ ನನಗೂ ಕೂಡ ನ್ಯಾಯಾಲಯ ಇದೆ. ನೀವೆಂಗೆ ಕೇಂದ್ರ ಸರ್ಕಾರ ಮೇಲೆ ನ್ಯಾಯಾಲಯ ಮೊರೆ ಹೋಗಿ ತಗೊಂಡಿದ್ದೀರೋ, ಒಬ್ಬ ಶಾಸಕನಾಗಿ ಕೂಡ ನಾನು ಹಂಗೆ ನ್ಯಾಯಾಲಯ ಮೊರೆ ತಗೊಳ್ತಕ್ಕಂಥ ಹಕ್ಕು ನನಗಿದೆ. ಅದು ಮುಂದೆ ತಗಾದ್ ನೋಡ್ತೀರಂತೆ, ಆಯ್ತಲ್ವಾ? ಖಂಡಿತವಾಗ್ಲೂ ನಾನು ನಾನು CM ಆಗಿದ್ದಾರೆ, ನನಗೂ ಮುಖ್ಯಮಂತ್ರಿ ಆಗಿದ್ದಾರೆ, ನಾನು ಸಾಕಷ್ಟು ಬಾರಿ ರಿಕ್ವೆಸ್ಟ್ ಮಾಡಿದ್ದೀನಿ. ನಾನು 4 ಬಾರಿ 25 ಕೋಟಿ ಲೆಟರ್ ಕೊಟ್ಟಿದ್ರೆ ಇಲ್ಲಿ ಕರ್ತಿ ಯಾವುದು ನಮಗೆ ಕೊಟ್ಟಿಲ್ಲ. ಒಂದು ಬಾರಿ 2 ಬಾರಿ 3 ಬಾರಿ ಹೋಗಿದ್ದಕ್ಕೆ ಹಿಂಗೆ ಕಾಂಗ್ರೆಸ್ ಬರ್ತಾರೆ ಅಂತ ಹಾಕ್ಬಿಟ್ರಿ ನೀವು. ನಾನು ಹಿಂಗೆ ಹೋಗ್ಲಿನ? ಪ್ರತಿ ಸಾರಿ ಹೋದಾಗ ಲೆಟರ್ ಕೊಟ್ಟಾಗ ಕಾಂಗ್ರೆಸ್ ಬರ್ತಾರೆ ಅಂತ ಹೇಳ್ತಾರೆ, ಆಯ್ತಲ್ವಾ? ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಎಷ್ಟು ಸಾರಿ ಕೊಟ್ಟರೂ ಕೊಡ್ತಾ ಇಲ್ಲ. ನನಗೆ ಬೇಡ ಕೋಲಾರ ಇದು ಕಾಂಗ್ರೆಸ್ ಶಾಸಕರು ಹೇಳ್ತಾರಲ್ಲ ನಮಗೆ ಎಷ್ಟು ದಾನ ಸಿಗ್ತಾ ಇದೆ ಅಂತ. ಮೋಸ್ಟ್ ನಿಮ್ಗೆ ತೋರಿಸಿರ್ಬೇಕೇನೋ ಅನ್ಕೋತೀನಿ, ನಮ್ಗೆ ಏನು ತೋರಿಸಿಲ್ಲ, ನಿಮ್ಗೆ ತೋರಿಸಿರ್ಬೇಕು, ಆಯ್ತಲ್ವಾ? ಮುಂದಿನ ದಿವಸ ನಾನು ತಕ್ಕ ಉತ್ತರ ಕೊಡ್ತೀನಿ, ಅದಕ್ಕೆ ಮಾಧ್ಯಮ ಮುಂದೆ ಬರ್ತೀನಿ, ಅದೆಲ್ಲ ತಗೊಂಡು ಕೆಲವೇ ದಿನದಲ್ಲಿ ಬರ್ತೀನಿ ನಾನು. ಥ್ಯಾಂಕ್ ಯು.